ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ? ಇವತ್ತು ನಾನು ತೋರಿಸ್ತಾ ಇದ್ದೀನಿ ಬೇಕ್ರಿ ಸ್ಟೈಲಲ್ಲಿ ನೀರುಳ್ಳಿ ಬಜ್ಜಿಯನ್ನು. ಆಲ್ರೆಡಿ ನಾನು ಮನೆಯಲ್ಲಿ ಯಾವ ರೀತಿ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ನೀರುಳ್ಳಿ ಬಜ್ಜಿಯನ್ನು ಮಾಡ್ಬೋದಂತ ಹೇಳಿ ತೋರಿಸಿದ್ದೀನಿ. ತುಂಬ ಇಷ್ಟಪಟ್ಟಿದ್ದೀರ ನೀವು ಅದನ್ನು. ಇದನ್ನು ಕೂಡ ನೀವು ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಸ್ವಲ್ಪ ಡಿಫ್ರೆಂಟ್ ಆದರೆ ತುಂಬ ಚೆನ್ನಾಗಿರುತ್ತೆ. ಬೇಕ್ರಿಗಳಲ್ಲಿ ನೀವು ನೋಡಿರ್ಬೋದು, ನೀರುಳ್ಳಿ ಬಜ್ಜಿ ತಿಂದಿರ್ಬೋದು. ಸ್ವಲ್ಪ ಟೇಸ್ಟ್ ಚೇಂಜ್ ಇರುತ್ತೆ. ಮನೆಯಲ್ಲಿ ನಾವು ಮಾಡೋದಕ್ಕಿಂತಲೂ ಅವ್ರು ಮಾಡೋದು ಸ್ವಲ್ಪ ಟೇಸ್ಟ್ ಚೇಂಜ್ ಇರುತ್ತೆ. ಅದೇ ರೀತಿ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಇದನ್ನು ಇಷ್ಟಪಡ್ತೀರಾ. ಯಾರಿಗೆ ನೀರುಳ್ಳಿ ಬಜ್ಜಿ ಅಥವಾ ನೀರುಳ್ಳಿ ಪಕೋಡ ಎಲ್ಲ ಇಷ್ಟ ನೋಡಿ, ಅವರು ಈವಾಗಲೇ ಇದಕ್ಕೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡ್ತಾ ಇರಿ. ಹಾಗೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೋಡಿ, ನೀರುಳ್ಳಿಯನ್ನು ಫಸ್ಟಿಗೆ ಈ ರೀತಿ ತೆಳುವಾಗಿ ಕಟ್ ಮಾಡಬೇಕು. ನಾನಿಲ್ಲಿ 3 ನೀರುಳ್ಳಿಯನ್ನು ತೊಗೊಂಡಿದ್ದೀನಿ. ನೋಡಿ, ಚೆನ್ನಾಗಿ ತೆಳುವಾಗಿ ಕಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟ್ ಇದಕ್ಕೆ ನಾನು 4 ಹಸಿಮೆಣಸು ಹಾಕ್ತಾ ಇದ್ದೀನಿ. ಹಸಿಮೆಣಸನ್ನು ನಾನಿಲ್ಲಿ ಈ ರೀತಿ 4 ಪೀಸಾಗಿ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ತುಂಡು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ ಖಾರವಾಗಿ ಟೇಸ್ಟ್ ಆಗಿರುತ್ತೆ ಈ ರೀತಿ ನೀವು ಮಾಡಿದರೆ. ಓಕೆ, ನೋಡಿ, ಈ ರೀತಿ ಕಟ್ ಮಾಡಿ ಇದಕ್ಕೆ ಹಾಕಿ. ನೆಕ್ಸ್ಟ್ ನಾನು ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಒಮ್ಮೆಲೆ ಜಾಸ್ತಿ ಉಪ್ಪು ಹಾಕ್ಲಿಕ್ಕೆ ಹೋಗಬೇಡಿ. ಮಿಕ್ಸ್ ಮಾಡಿದ ಮೇಲೆ ಇದು ಸ್ವಲ್ಪ ಆಗುತ್ತೆ. ಹಾಗಾಗಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ. ಸಣ್ಣ ಸ್ಪೂನಲ್ಲಿ ಅರಿಶಿನ ಪೌಡರ್ ಹಾಗೂ ನಾನು ಸ್ವಲ್ಪ ಚಿಲ್ಲಿ ಪೌಡರನ್ನಲ್ಲಿ ಜಾಸ್ತಿ ಹಾಕ್ತಾ ಇದ್ದೀನಿ. 1.5 ಸ್ಪೂನಷ್ಟು ನಾನು ಹಾಕಿದ್ದೀನಿ. ಸ್ವಲ್ಪ ಖಾರ ಖಾರ ಇದ್ದರೆ ಚೆನ್ನಾಗಾಗುತ್ತೆ ಇದು. ಓಕೆ, ನೆಕ್ಸ್ಟ್ ಇದಕ್ಕೆ 1/4 ಸ್ಪೂನಷ್ಟು ಜೀರಿಗೆ, ಆಮೇಲೆ ನಾನಿಲ್ಲಿ ಕೊತ್ತಂಬರಿ ಕಾಳನ್ನು ತಗೊಂಡಿದ್ದೀನಿ. ಕೈಯಲ್ಲಿ ಈ ರೀತಿ ಇದನ್ನು ನೋಡಿ, ಈ ರೀತಿ ಮಾಡೋದ್ರಿಂದ ಇದು ಭಾಗ ಆಗುತ್ತೆ. ಈ ರೀತಿ ನೀವು ಕೈಯಲ್ಲಿ ಹಿಡಿದು ತಿಕ್ಕಬೇಕು. ನೋಡಿ, ಈ ರೀತಿ ನೋಡಿ 2 ಭಾಗ ಆಗಿ ಬೀಳುತ್ತೆ. ಒಮ್ಮೆಲೆ ಈ ರೀತಿ ಆಗದಿದ್ದರೆ ಮಿಕ್ಸಿಯಲ್ಲಿ ನೀವು ಸ್ವಲ್ಪ ಹಾಕಿದರೂ ಆಗುತ್ತೆ, ಅಥವಾ ಚಪಾತಿ ಲಾಟ್ತೀವಿ ನೋಡಿ, ಆ ಲಾಟ್ನಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದರೂ ಕೂಡ ಆಗುತ್ತೆ. 1/2 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿದ್ದೀನಿ. ಇಲ್ಲದಿದ್ದರೆ ನೀವು ಬೆಳ್ಳುಳ್ಳಿ ಜಜ್ಜಿ ಕೂಡ ಹಾಕ್ಬೋದು, ಹಾಗೂ ಶುಂಠಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಬೋದು. ಚೆನ್ನಾಗಿ ಇದನ್ನು ಫಸ್ಟಿಗೆ ಮಿಕ್ಸ್ ಮಾಡಿ. ಓಕೆ, ಮಿಕ್ಸ್ ಮಾಡಿ ಆದಮೇಲೆ ಇನ್ನೊಂದು ಸೈಡಲ್ಲಿ ನೀವು ಎಣ್ಣೆಯನ್ನು ತಕ್ಷಣ ಒಲೆ ಮೇಲೆ ಇಡಬೇಕು. ಯಾಕೆಂದರೆ ಕಡಲೆ ಹಿಟ್ಟು ಮಿಕ್ಸ್ ಮಾಡಿದ ತಕ್ಷಣ ನಾವು ಬಿಡಲಿಕ್ಕೆ ಉಂಟು, ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ ನೀರು ಬಿಡುತ್ತೆ ಅದು. ಓಕೆ, ಇನ್ನೊಂದು ಸೈಡಲ್ಲಿ ಎಣ್ಣೆ ಇಟ್ಟಿದ್ದೀವಿ. ಇಲ್ಲಿ ನಾನು 3/4 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಕೂಡ ಸೇರಿಸ್ಬೋದು. ಇದರಿಂದ ಇನ್ನೂ ಕೂಡ ಕ್ರಿಸ್ಪಿಯಾಗಿ ಬರುತ್ತೆ. ಇದೇ ಆದರೆ ಮಾತ್ರ ಸೇರಿಸಿ, ಇಲ್ಲದಿದ್ದರೆ ಕಡಲೆ ಹಿಟ್ಟು ಹಾಕಿದರೂ ಆಗುತ್ತೆ. ಓಕೆ, ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ತುಂಬ ಕಿವುಚಿ ನೀವು ಮಿಕ್ಸ್ ಮಾಡಬಾರ್ದು. ಇದರಿಂದ ಏನಾಗುತ್ತೆ ಅಂದರೆ ನೀರುಳ್ಳಿ ನೀರು ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಹಿಟ್ಟು ಜಾಸ್ತಿ ಹಾಕಬೇಕಾಗುತ್ತೆ. ಇದರಿಂದ ಏನಾಗುತ್ತೆ, ಗರಿಯಾಗಿ ಬರಲ್ಲ. ಓಕೆ, ನೋಡಿ, ಈ ರೀತಿ ಮೆಲ್ಲನೆ ಮಿಕ್ಸ್ ಮಾಡಿ. ನೆಕ್ಸ್ಟ್ ನಾವು ಒಲೆ ಮೇಲೆ ಎಣ್ಣೆ ಇಟ್ಟಿದ್ವಿ ನೋಡಿ, ಅದರಲ್ಲಿ ಸಣ್ಣ ಸ್ಪೂನ್ ಸ್ವಲ್ಪ ನಾನು ಇದಕ್ಕೆ ಹಾಕಿದ್ದೀನಿ. ನೋಡ್ಬೋದು, ಬಿಸಿ ಎಣ್ಣೆಯನ್ನು ಇದಕ್ಕೆ ಈ ರೀತಿ ಸೇರಿಸಿ. ಇದರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಇದು. ನೋಡಿ, ಮೇಲಿಂದ ಮೇಲೆ ಮೆಲ್ಲನೆ ಈ ರೀತಿ ಸೇರಿಸಿ ತಿರುಗಿಸಿದರೆ ಆಯಿತು. ನೀವು ನೋಡಿ, ಈ ರೀತಿ ಬರಬೇಕು. ನೀರುಳ್ಳಿ ಜಾಸ್ತಿ ಕಾಣಬೇಕು, ಮಸಾಲೆ ಇದರಲ್ಲಿ ಕಮ್ಮಿ ಇರಬೇಕು. ನೋಡಿ, ಇವಾಗ ಎಣ್ಣೆ ಬಿಸಿ ಆಗಿದೆ. ಹಿಟ್ಟು ಮಿಕ್ಸ್ ಮಾಡಿದ ತಕ್ಷಣ ನೋಡಿ, ಈ ರೀತಿ ಬಿಸಿ ಎಣ್ಣೆಗೆ ನಾವು ಇದನ್ನು ಬಿಡಬೇಕು. ಇಲ್ಲದಿದ್ದರೆ ನೀವು ಸ್ವಲ್ಪ ಹೊತ್ತು ಇಟ್ಟರೆ ಏನಾಗುತ್ತೆ ಅಂದರೆ, ನಾನು ಹೇಳಿದಾಗೆ ನೀರಿನ ಅಂಶ ಜಾಸ್ತಿ ಆಗುತ್ತೆ ಹಿಟ್ಟಲ್ಲಿ. ಓಕೆ, ನೋಡಿ, ಈ ರೀತಿ ಬಿಡಿಸಿ ಬಿಡಬೇಕು. ನೀರುಳ್ಳಿ ಬಜ್ಜಿ ಎಲ್ಲ ನಾವು ಸ್ವಲ್ಪ ಅಂಟು ಮಾಡಿ ಬಿಡ್ತೀವಿ. ಇದನ್ನು ನೋಡಿ, ಈ ರೀತಿ ಕೈಯಿಂದ ಬಿಡಿಸಿ ಬಿಟ್ಟರೆ ಆಯಿತು. ನೀವು ನೀರುಳ್ಳಿ ಬಜ್ಜಿಯನ್ನು ಎಣ್ಣೆಯಲ್ಲಿ ಬಿಡುವಾಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು, ಹಾಗೂ ಗ್ಯಾಸ್ ಉಂಟು ನೋಡಿ, ಅದು ಫಾಸ್ಟಲ್ಲೇ ಇರಬೇಕು. ಸ್ಲೋ ಮಾಡಿ ನೀವು ಇದನ್ನು ಫ್ರೈ ಮಾಡಲಿಕ್ಕಿಲ್ಲ. ಫಾಸ್ಟಲ್ಲಿ ಇಟ್ಟು ನೀವು ಇದನ್ನು ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಈ ರೀತಿ ತಿರುಗಿಸ್ತಾ 2 ಸೈಡ್ ಕೂಡ ಒಳ್ಳೆ ರೀತಿ ಫ್ರೈ ಆಗಲಿದು. ಸ್ವಲ್ಪ ಹೊತ್ತಾದಮೇಲೆ ಇದು ಸ್ವಲ್ಪ ಗರಿ ಆಗುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ. ಆವಾಗ ನೀವು ಇದನ್ನು ತೆಗೆದರೆ ಆಯಿತು. ಇವಾಗ ಇದು ಇನ್ನೂ ಕೂಡ ಮೆದುವಾಗಿಯೇ ಇದೆ. ಹಾಗಾಗಿ ಚೆನ್ನಾಗಿ ಇದನ್ನು ತಿರುಗಿಸ್ತಾ ಈ ರೀತಿ ಫ್ರೈ ಮಾಡಿ. ಹಾಗೂ ಎಣ್ಣೆಯಲ್ಲಿ ತುಂಬ ಒಮ್ಮೆಲೆ ಬಿಡಲಿಕ್ಕೆ ಹೋಗಬೇಡಿ. ಇದರಿಂದ ಎಣ್ಣೆ ಏನಾಗುತ್ತೆ, ತಣ್ಣಗಾಗುತ್ತೆ. ಸ್ವಲ್ಪ ಸ್ವಲ್ಪನೇ ಅಂದರೆ ಇಷ್ಟು ಸ್ವಲ್ಪ ಅಲ್ಲ, ಸ್ವಲ್ಪ ಜಾಸ್ತಿ ಬಿಡ್ಬೋದು. ಸ್ವಲ್ಪ ಸ್ವಲ್ಪನೇ ಬಿಟ್ಟು ನೀವು ಇದನ್ನು
ಫ್ರೈ ಮಾಡಬೇಕಾಗುತ್ತೆ. ನೋಡಿ, ಇದು ಇನ್ನೂ ಕೂಡ ಚೆನ್ನಾಗಿ ಫ್ರೈ ಆಗಲಿಲ್ಲ. ಮೆಣಸು ನೋಡುವಾಗಲೇ ಗೊತ್ತಾಗುತ್ತೆ ನಾವು ಇದರಲ್ಲಿ ಕಾಯಿ ಮೆಣಸು ಹಾಕ್ತೀವಿ ನೋಡಿ, ಈ ರೀತಿ ಫ್ರೈ ಆಗಬೇಕು. ಕಾಯಿ ಮೆಣಸು ಫುಲ್ಲು ಸ್ವಲ್ಪ ವೈಟ್ ಬರುತ್ತೆ ನೋಡಿ, ಆ ರೀತಿ ಬರಬೇಕು, ಬಿಳಿ ಆಗಬೇಕು. ಆವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿ ಅರ್ಥ. ಇದನ್ನು ಇವಾಗ ಎಣ್ಣೆಯಿಂದ ತೆಗೀರಿ. ತುಂಬ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿದೆ ಹಾಗೂ ಟೇಸ್ಟ್ ಇದರದ್ದು ತುಂಬ ಚೆನ್ನಾಗಿರುತ್ತೆ. ಓಕೆ, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು, ಕಲರ್ ಎಲ್ಲ ಕೂಡ ಚೆನ್ನಾಗಿ ಬಂದಿದೆ. ಒಂದು ಟ್ರಿಪ್ ತೆಗೆದಾದಮೇಲೆ ಎಣ್ಣೆ ಸ್ವಲ್ಪ ಬಿಸಿ ಆಗಲಿಕ್ಕೆ ಬಿಡಬೇಕು ನಾವು. ಆಮೇಲೆ ನೆಕ್ಸ್ಟ್ ಟ್ರಿಪ್ ಉಂಟು ನೋಡಿ, ಇನ್ನೊಂದು ಸಲ ಬಿಡಬೇಕು ನಾವು. ಇಲ್ಲದಿದ್ರೆ ಏನಾಗುತ್ತೆ, ತೆಗೆಯುವಾಗ ಎಣ್ಣೆ ತಣ್ಣಗಿರುತ್ತೆ, ನಾವು ಬಿಟ್ಟರೆ ಅದು ಸ್ಮೂತ್ ಆಗುತ್ತೆ. ಆಮೇಲೆ ಈರುಳ್ಳಿ ಬಜೆ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ನಿಮಗೆ ಬರೋದಿಲ್ಲ. ಹಾಗಾಗಿ ಎಣ್ಣೆ ಬಿಸಿ ಆಗಲಿಕ್ಕೆ ಬಿಡಿ, ಆಮೇಲೆ ನೀವು ಈರುಳ್ಳಿ ಬಜ್ಜಿಯನ್ನು ಇನ್ನೊಮ್ಮೆ ಬಿಡಿ. ಓಕೆ, ನೋಡ್ತಾ ಇದ್ದೀರಲ್ಲ, ಈ ರೀತಿ ಫಸ್ಟ್ ರೀತಿ ಯಾವ ರೀತಿ ನಾವು ಫ್ರೈ ಮಾಡಿದ್ವಿ ನೋಡಿ, ಮೊದಲು ರೀತಿ ಅದೇ ರೀತಿ ಇವಾಗ ಕೂಡ ಫ್ರೈ ಮಾಡಿದರೆ ಆಯಿತು. ನೋಡಿ, ಚೆನ್ನಾಗಿ ಈ ರೀತಿ ತಿರುಗಿಸ್ತಾ ಎರಡು ಸೈಡ್ ಕೂಡ ಒಳ್ಳೆ ರೀತಿ ಇದನ್ನು ಫ್ರೈ ಮಾಡಿ. ಓಕೆ, ತುಂಬ ಟೇಸ್ಟ್ ಆಗುತ್ತೆ. ನಾನು ಮೊದಲು ಹಾಕಿದ ಈರುಳ್ಳಿ ಬಜ್ಜಿ ಯಾರಾದರೂ ವಿಡಿಯೋ ನೋಡಲಿಲ್ಲದಿದ್ದರೆ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿಂದ ನೋಡಿ, ಖಂಡಿತವಾಗ್ಲೂ ಅದು ಇದಕ್ಕಿಂತ ತುಂಬ ಸುಲಭ ಉಂಟು ಹಾಗೂ ಚೆನ್ನಾಗಾಗುತ್ತೆ. ಇದು ಕೂಡ ಬೇರೆ ಟೇಸ್ಟ್, ಅದು ಕೂಡ ಬೇರೆ ಟೇಸ್ಟ್. ಹಾಗಾಗಿ ಎರಡನ್ನೂ ಕೂಡ ನೀವು ಟ್ರೈ ಮಾಡಿ. ಓಕೆ, ಇವಾಗ ಇದು ಕೂಡ ಫ್ರೈ ಆಯಿತು. ನಾನು ಇದನ್ನು ತೆಗಿತಾ ಇದ್ದೀನಿ. ನೋಡುವಾಗಲೇ ಬಾಯಲ್ಲಿ ನೀರು ಬರ್ತಾ ಉಂಟಲ್ವಾ, ತುಂಬ ಟೇಸ್ಟ್ ಆಗುತ್ತೆ. ಯಾರಿಗೆ ತಾನೇ ಇಷ್ಟ ಇರಲ್ಲ ಈರುಳ್ಳಿ ಪಕೋಡ, ಹೆಚ್ಚಾಗಿ ಎಲ್ಲರಿಗೂ ಇಷ್ಟ ಇರುತ್ತೆ. ಓಕೆ, ಇದರಲ್ಲಿ ಹಾಕಿರುವ ಖಾರ ಮೆಣಸು ಬಾಯಲ್ಲಿ ಹಾಕುವಾಗ ತುಂಬ ಟೇಸ್ಟ್ ಆಗುತ್ತೆ. ನೀವು ಇದನ್ನು ಹೀಗೇ ತಿನ್ಬೋದು, ಚಟ್ನಿಯೊಂದಿಗೆ ತಿನ್ಬೋದು. ಓಕೆ, ಇವಾಗ ನೆಕ್ಸ್ಟ್ ಏನಂದರೆ ಸ್ವಲ್ಪ ಕರಿಬೇವು ಸೊಪ್ಪು ಇದೆ, ಆದರೆ ಅದನ್ನು ಕೂಡ ಈ ರೀತಿ ಫ್ರೈ ಮಾಡಿ ಇದರ ಮೇಲೆ ಹಾಕಿ. ತುಂಬ ಚೆನ್ನಾಗಾಗುತ್ತೆ, ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಚೆನ್ನಾಗಿ ಫ್ರೈ ಆಗಲಿ ಇದು ಎಣ್ಣೆಯಲ್ಲಿ. ಒಳ್ಳೆ ರೀತಿ ಫ್ರೈ ಆದಮೇಲೆ ಇದನ್ನು ತೆಗೆದು ಅದಕ್ಕೇ ಹಾಕಿ. ಕರಿಬೇವು ಸೊಪ್ಪು ನಮ್ಮ ಹೆಲ್ತಿಗೆ ಕೂಡ ಒಳ್ಳೆಯದು. ತಿಂದರೆ ಕೂದಲಿಂದ ಹಿಡಿದು ಎಲ್ಲದಕ್ಕೂ ಬೆಸ್ಟ್ ಇದು. ಓಕೆ, ನೋಡಿ ಚೆನ್ನಾಗಿದ್ದು ಫ್ರೈ ಆಗಿದೆ. ಇದನ್ನು ಕೂಡ ಬಜ್ಜಿ ಮೇಲೇ ಹಾಕಿ. ಇಷ್ಟೇ ಮಾಡಲಿಕ್ಕಿರೋದು. ನೋಡಿದ್ರಲ್ಲ, ಸಿಂಪಲಾಗಿ ಇದನ್ನು ಮಾಡಿ. ನಾನು ಹೇಳಿದಾಗೆ ಕಡಲೆ ಹಿಟ್ಟು ಜೊತೆ ನೀವು 2 ಸ್ಪೂನು ಅಕ್ಕಿ ಹಿಟ್ಟು ಕೂಡ ಹಾಕ್ಬೋದು, ಇನ್ನೂ ಕೂಡ ಚೆನ್ನಾಗಾಗುತ್ತೆ. ಅದು ಅಕ್ಕಿ ಹಿಟ್ಟು ಇಲ್ಲದವರು ನೀವು ಕೇವಲ ಕಡಲೆ ಹಿಟ್ಟು ಹಾಕಿ ಕೂಡ ನಾನು ಮಾಡಿದಾಗೆ ಮಾಡ್ಬೋದು, ಟೇಸ್ಟಾಗಿ ಬರುತ್ತೆ. ಒಮ್ಮೆ ಇದನ್ನು ಟ್ರೈ ಮಾಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ನೀವು ಯಾವ ರೀತಿ ಆಗಿತ್ತಂತ ಹೇಳಿ. ಓಕೆ, ನೋಡಿ ರೆಡಿಯಾಗಿದೆ. ಇವಾಗ ನಾನು ಹೇಳಿದಾಗೆ ಚಟ್ನಿಯೊಂದಿಗೆ ಕೂಡ ತಿನ್ಬೋದು, ಸಾಸೊಂದಿಗೆ ಕೂಡ ನೀವು ತಿನ್ಬೋದು, ಅಥವಾ ಸಿಂಪಲಾಗಿ ಹೀಗೇ ತಿನ್ನಿ, ಬಿಸಿ ಬಿಸಿ ಟೀಯೊಂದಿಗೆ ತಿನ್ನಿ, ತುಂಬ ಚೆನ್ನಾಗಾಗುತ್ತೆ. ನೋಡಿ, ಎಲ್ಲವನ್ನು ಫ್ರೈ ಮಾಡಿ ತೆಗೆದಾಯಿತು. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಈ ರೀತಿ ಬರಬೇಕು. ಇದು ಸ್ವಲ್ಪ ತಣ್ಣಗಾದ ಮೇಲೆ ಕೂಡ ಕ್ರಿಸ್ಪಿಯಾಗಿರುತ್ತೆ. ಇದನ್ನು ನೀವು ತಣ್ಣಗಾದ ಮೇಲೆ ಟೈಟ್ ಡಬ್ಬದಲ್ಲಿ ಹಾಕಿಟ್ರೆ ಚೆನ್ನಾಗಿ ಬರುತ್ತೆ. ಒಂದು 4-5 ದಿನ ಕೂಡ ಇದು ಬರುತ್ತೆ. ಆದರೆ ಟೈಟ್ ಡಬ್ಬದಲ್ಲಿ ಇಡುವಷ್ಟು ಯಾರಿಗೆ ಪುರ್ಸೋತಿರುತ್ತೆ? ಮನೆಯಲ್ಲಿ ಎಲ್ಲರೂ ಮಾಡಿದ ತಕ್ಷಣ ಹೆಚ್ಚಾಗಿ ಈರುಳ್ಳಿ ಬಜ್ಜಿಯನ್ನು ಖಾಲಿ ಮಾಡಿಬಿಡ್ತಾರೆ. ಅಷ್ಟು ಹೆಚ್ಚಾಗಿ ಎಲ್ಲರಿಗೂ ಇದು ಇಷ್ಟ ಇರುತ್ತೆ. ಓಕೆ, ನನ್ನ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂತಾದರೆ ಪ್ಲೀಸ್ ನಾನು ಹೇಳೋದು ಒಂದೇ, ನಿಮ್ಮ ಹತ್ರ ಲೈಕ್ ಮಾಡಿ. ಹಾಗೂ ಯಾರು ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಏನೆಂದರೆ, ಇಷ್ಟ ಆದರೆ ಈ ರೆಸಿಪಿಯನ್ನು ನಿಮ್ಮ ಫೇಸ್ಬುಕ್, ವಾಟ್ಸಪ್ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಇದನ್ನು ಶೇರ್ ಮಾಡಿ. ಓಕೆ, ಇನ್ನು ನಾಳೆ ಸಿಗ್ತೀನಿ ನಾನು ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಮನೆಯಲ್ಲೇರಿ, ಸೇಫ್ ಆಗಿರಿ. ಆದರೆ ಈರುಳ್ಳಿ ಬಜ್ಜಿಯನ್ನು ಮಾಡಿ ಅದು ಹೇಗಾಗಿತ್ತಂತ ಹೇಳಿ ಕಮೆಂಟ್ ಮಾಡಲು ಮಾತ್ರ ಮರಿಬೇಡಿ. ಓಕೆ, ಇನ್ನು ನಾಳೆ ಸಿಗ್ತೀನಿ ನಾನು ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.